ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ ನ್ಯೂಜಿಲೆಂಡ್ ಟ್ರೇಡ್ ಅಗ್ರಿಮೆಂಟ್ ಫೈನಲೈಸ್ಡ್. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮಧ್ಯದಲ್ಲಿ ಒಂದು ನೆಗೋಸಿಯೇಷನ್ಸ್ ನಡೀತಾ ಇತ್ತು ಹಾಗೂ ಈಗ ಕಾಂಪ್ರಿಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೇಡ್ ನೆಗೋಸಿಯೇಷನ್ಸ್ ಆಗಿದೆ ಇಂಡಿಯಾ ಡೆವಲಪ್ ಕಂಟ್ರಿ ಜೊತೆಗೆ. ಹಾಗೂ ಕಾಮರ್ಸ್ ಮಿನಿಸ್ಟ್ರಿ ಪ್ರಕಾರ ಝೀರೋ ಡ್ಯೂಟಿ ಇರುತ್ತೆ ಇಂಡಿಯನ್ ಎಕ್ಸ್ಪೋರ್ಟ್ಸಿಗೆ ನ್ಯೂಜಿಲೆಂಡಲ್ಲಿ. ಹಾಗೂ ನ್ಯೂಜಿಲೆಂಡಲ್ಲಿ ಏನು ಗುಡ್ಸ್ ಬರುತ್ತೆ 95% ಆಲ್ಮೋಸ್ಟ್ ಫ್ರೀಯಾಗಿ ಇಂಡಿಯಾದಲ್ಲಿ ಅವರು ವಿತೌಟ್ ಎನಿ ಟ್ಯಾಕ್ಸು ಅವರು ಸೇಲ್ ಮಾಡ್ಬೋದು. ಈ ಫ್ರೀ ಟ್ರೇಡ್ ಅಗ್ರಿಮೆಂಟು ಸುಮಾರು ಬೇರೆ ಬೇರೆ ಆಸ್ಪೆಕ್ಟ್ಸಲ್ಲಿ ಬಂದಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು, ಇನ್ವೆಸ್ಟ್ಮೆಂಟ್ಸು ನ್ಯೂಜಿಲೆಂಡ್ ಹಾಗೂ ಇಂಡಿಯಾದಲ್ಲಿ, ಹಾಗೂ ಕಸ್ಟಮ್ಸ್ ಪ್ರೊಸೀಜರ್ಸು, ರೆಗ್ಯುಲೇಟರಿ ಕೋಆಪರೇಷನ್ ಆ್ಯಂಡ್ ಮೂವ್ಮೆಂಟ್ ಆಫ್ ಪ್ರೊಫೆಷನಲ್ಸ್. ನ್ಯೂಸ್ ನಂಬರ್ 2, IT ಇಂಡೆಕ್ಸ್ ರ್ಯಾಲೀಸ್ ಫಾರ್ 4th ಕನ್ಸೆಕ್ಯೂಟಿವ್ ಡೇ. IT ಇಂಡೆಕ್ಸು ಇವತ್ತು 4ನೇ ದಿವಸ ಚೆನ್ನಾಗಿ ರ್ಯಾಲಿ ಆಗಿದ್ದು. ಹಾಗೂ ಯಾಕೆ ರ್ಯಾಲಿ ಆಗ್ತಾ ಇದೆ ಅಂದರೆ ಫೆಡ್ರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಫರ್ದರ್ ಕಟ್ ಮಾಡ್ಬೋದು ನೆಕ್ಸ್ಟ್ ಇಯರಲ್ಲಿ ಅಂತ, ಪ್ಲಸ್ ವ್ಯಾಲ್ಯೂ ಬೈಯಿಂಗ್ ಆಗಿದೆ. ಯಾಕಂದರೆ IT ಕಂಪ್ನೀಸ್ ಎಲ್ಲ ತುಂಬ ವೀಕ್ ಆಗಿತ್ತು ಲಾಸ್ಟು ಎಷ್ಟೋ ತಿಂಗಳಿಂದ. ಡಿಪ್ರಿಷಿಯೇಟ್ ಆಗ್ತಾ ಇದೆ ರುಪಿ, ಸೊ ಅದರಿಂದ IT ಕಂಪ್ನೀಸಿಗೆ ಬೆನಿಫಿಟ್ ಆಗುತ್ತೆ. ಹಾಗೂ ಲೋವರ್ ಇನ್ಫ್ಲೇಷನ್ ಇದೆ US ಅಲ್ಲಿ, ಅದರಿಂದನೂ IT ಕಂಪ್ನೀಸಿಗೆ ಬೆನಿಫಿಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 3, Foxconn ಎಂಪ್ಲಾಯೀಸ್ 30,000 ಪೀಪಲ್ ಇನ್ 9 months. Foxconn ಕಂಪ್ನಿ ದೇವನಹಳ್ಳಿಲಿರೋದು ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಅವರು 9 ತಿಂಗಳಲ್ಲೇ 30,000 ವರ್ಕರ್ಸನ್ನು ಎಂಪ್ಲಾಯ್ ಮಾಡಿದ್ದಾರೆ. ಹಾಗೂ 80% ಎಂಪ್ಲಾಯೀಸು ವಿಮೆನ್ ಎಂಪ್ಲಾಯೀಸು. ಇದರಲ್ಲಿ ಮೋಸ್ಟ್ ಆಫ್ ದಮ್ 19 to 24 years ಏಜೆ. ಹಾಗೂ ಅವರು ಫಸ್ಟ್ ಟೈಮು ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದವರು. ಈ ಒಂದು ಫಾಕ್ಸ್ಕಾನ್ ಫ್ಯಾಕ್ಟ್ರಿ 300 ಎಕರಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗೂ ಆ್ಯಾವ್ರೇಜ್ ಮಂತ್ಲಿ ಸ್ಯಾಲ್ರಿ ಈ ವರ್ಕರ್ಸದು 18,000 rupees. ನ್ಯೂಸ್ ನಂಬರ್ 4, ರೈಲ್ವೇಸ್ ಹೈಕ್ಸ್ ಫೀ ಮಾರ್ಜಿನಲ್ಲಿ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಹೇಳಿದರೆ ಸ್ವಲ್ಪ ಕಾಸ್ಟನ್ನು ಕವರ್ ಮಾಡಲಿಕ್ಕೆ ಸ್ವಲ್ಪ ಅವರು ಪ್ಯಾಸೆಂಜರ್ ಫೇರ್ಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ 26ನೇ ತಾರೀಕು ಡಿಸೆಂಬರಿಂದ. ಹಾಗೂ 215 ಕಿಲೋಮೀಟರ್ಸ್ವರೆಗೂ ಡಿಸ್ಟೆನ್ಸ್ ಏನು ಕವರ್ ಮಾಡ್ತದೆ ಆ ಒಂದು ಟ್ರೈನ್ಸಿಗೆ ಏನು ಜಾಸ್ತಿ ಫೇರ್ ಇನ್ಕ್ರೀಸ್ ಮಾಡೋದಿಲ್ಲ. ಆದರೆ ಬೇರೆ ಒಂದು ಟ್ರೈನ್ಸಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಆರ್ಡಿನರಿ ಒಂದು ಕ್ಲಾಸಿಗೆ 215 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇದ್ದರೆ ಆವಾಗ 1 ಪೈಸೆ ಪರ್ ಕಿಲೋಮೀಟರ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಮೇಲ್ ಹಾಗೂ ಎಕ್ಸ್ಪ್ರೆಸ್ ನಾನ್ AC ಕ್ಯಾಟಗರೀಸಿಗೆ 2 ಪೈಸೆ ಪರ್ ಕಿಲೋಮೀಟರ್ ಜಾಸ್ತಿ ಮಾಡ್ತಾ ಇದ್ದಾರೆ ಇಫ್ ದ ಡಿಸ್ಟೆನ್ಸಸ್ ಮೋರ್ ದೆನ್ 215 ಕಿಲೋಮೀಟರ್ಸು. ಸೊ ಇದರಿಂದ ಆ್ಯಕ್ಚುಲಿ ಜಾಸ್ತಿ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಕಾಣಿಸ್ತಾ ಇದೆ. ಹಾಗೂ ಮೇ ಬಿ 5-10 ರೂಪಾಯಿ ಜಾಸ್ತಿ ಆಗ್ಬೋದು ಕೆಲವು ಒಂದು ಟಿಕೆಟ್ ಪ್ರೈಸಸ್ಸು. ಇದರಿಂದ ರೈಲ್ವೇಸಿಗೆ ಬೆನಿಫಿಟ್ ಆಗುತ್ತೆ, ಯಾಕಂದರೆ 600 ಕೋಟಿ ಅಡಿಷನಲ್ ರೆವೆನ್ಯೂ ಸಿಗುತ್ತೆ, ಅವರ ಆಪ್ರೇಷನ್ಸಿಗೆ ಯೂಸ್ ಮಾಡ್ಕೋಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ ಇವತ್ತು 26,000 ಮಾರ್ಕ್ಕಿಂತ ಜಾಸ್ತಿ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ 100 ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 0.8% ಅಪ್ಪು. ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 1.1% ಅಪ್ಪು. ರೈಲ್ವೆ ಸ್ಟಾಕ್ಸದು ಶೇರ್ ಪ್ರೈಸ್ ಎಲ್ಲ ಇವತ್ತು ಜಾಸ್ತಿ ಆಗಿತ್ತು, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇದೆ ಗೌರ್ಮೆಂಟು ಒಳ್ಳೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾರೆ ರೈಲ್ವೆ ಸೆಕ್ಟ್ರಲ್ಲಿ. ಈ ಅಪ್ಕಮಿಂಗ್ ಬಜೆಟಲ್ಲಿ ಈ ಥರ ಅನೌನ್ಸ್ಮೆಂಟ್ ಬರ್ತದಂತ ಒಂದು ಇವತ್ತು ರ್ಯಾಲಿ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 206 ಪಾಯಿಂಟ್ ಅಪ್ಪು 26,172 ಕ್ಲೋಸ್ ಆಯಿತು. ಸೆನ್ಸೆಕ್ಸು 638 ಪಾಯಿಂಟ್ಸ್ ಅಪ್ಪು 85,567 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 3.68% ಅಪ್ಪು, ಟ್ರೆಂಟ್ 3.56% ಅಪ್ಪು, ಇನ್ಫೋಸಿಸ್ 3.11% ಅಪ್ಪು. ಟಾಪ್ ಲೂಸರ್ಸು HDFC ಲೈಫ್ 0.61% ಡೌನು, SBI 0.61% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 0.45% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸೋಲಾರ್ ಇಂಡಸ್ಟ್ರೀಸ್ 5.95% ಅಪ್ಪು, ಮೆಸಗಾನ್ ಡಾಕ್ 5.67% ಅಪ್ಪು, ವರುಣ್ ಬೆವರೇಜಸ್ 3.46% ಅಪ್ಪು. ಟಾಪ್ ಲೂಸರ್ಸು ಚೋಲಾ ಇನ್ವೆಸ್ಟ್ಮೆಂಟ್ 3.83% ಡೌನು, ಬ್ರಿಟಾನಿಯಾ 0.33% ಡೌನು, ICICI ಲೊಂಬಾರ್ಡ್ 0.19% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,113 ಸ್ಟಾಕ್ಸು, ಕಮ್ಮಿ ಆಗಿದ್ದು 762 ಸ್ಟಾಕ್ಸು. ಸೊ 73% ಅಪ್ಪು, 27% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,528 per ಗ್ರಾಮು, ಸಿಲ್ವರ್ 219 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 89.65 rupees, €1 105.15 ರೂಪಾಯಿ. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನ್ಯೂ 52-week ಹೈ. ಹಿಂಡಾಲ್ಕೋ 52-week ಹೈ 872, ಕ್ಲೋಸಿಂಗು 865. ಮಾರುತಿ ಸುಜುಕಿ 52-week ಹೈ 16,693, ಕ್ಲೋಸಿಂಗ್ 16,649.
ಟಿ ವಿ ಎಸ್ ಮೋಟರ್ಸ್ 3735 52 ವೀಕ್ ಹೈಯು, ಕ್ಲೋಸಿಂಗು 3710. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.39% ಅಪ್, ಜಪಾನ್ 1.82% ಅಪ್, ಜರ್ಮನಿ 0.32% ಅಪ್, ಫ್ರಾನ್ಸ್ 0.32% ಡೌನು, UK 0.42% ಡೌನು ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 1.23% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.